ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತು ಮಾತಾಡದೆ ಹಾಗೆ ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ. ರ್ಯಾಂಡಮ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ನಾನು ವ್ಲಾಗ್ ಮಾಡೋದೇ ಬೇಡ ಅಂತ ಅಂದ್ಕೊಂಡಿದ್ದೆ, ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ. ಸೊ ಹಾಗೆ ಟ್ರೈಫೋಡ್ ಕೂಡ ಬಂತು, ನನ್ನ ಸೆಲ್ಫಿ ಸ್ಟಿಕ್. ಸೊ ಅದು ಬಂದಿದ್ದ ಖುಷಿಗೆ ನಾನು ಮತ್ತೆ ವ್ಲಾಗನ್ನು ಶುರು ಮಾಡಿಕೊಂಡೆ. ಯಾಕಂತ ಹೇಳಿದರೆ ನನಗೆ ಎಷ್ಟು ಟ್ರೈಫೋಡ್ ಇದ್ದರೂ ಸಾಕಾಗಲ್ಲ ಅಂತಲೇ ಹೇಳ್ಬೋದು. ಅದರಲ್ಲೂ ಸೆಲ್ಫಿ ಸ್ಟಿಕ್ ಅಂತೂ ಸ್ವಲ್ಪ ನಾವೇನಾದರೂ ರಫಾಗಿ ಯೂಸ್ ಮಾಡಿದರೆ ಮುರಿದೋಗ್ಬಿಡುತ್ತೆ. ಸೊ ಅದೇ ರೀತಿ ನೋಡಿ, ಹೊಸ ಟ್ರೈಫೋಡ್ ಕೂಡ ಕರೆಕ್ಟ್ ಟೈಮಿಗೆ ಬಂತು, ಆಯುಧ ಪೂಜೆ ದಿನ. ಇವಾಗ ನಾನು ಟ್ರೈಫೋಡನ್ನು ಅನ್ಬಾಕ್ಸಿಂಗ್ ಮಾಡಿ ಪೂಜೆಗೆ ಇಟ್ಟರಾಯ್ತು ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದೀನಿ. ಹಾಗೆ ನಿನ್ನೆ ದಿನ ಹೂ ತೊಗೊಂಡು ಬಂದಿದ್ದು ನಾನು ಇವತ್ತು ಹಾರ ಮಾಡಿಬಿಟ್ಟು ಇಟ್ಟಿದ್ದೀನಿ, ಕಾರು ಮತ್ತು ಬೈಕ್ಗೆ ದೇವ್ರ ಫೋಟೋಗಳಿಗೆ ಹಾಕ್ಲಿಕ್ಕೆ ಅಂತ. ಹೊರಗಡೆ ನಾನು ಒಂದು ಹಾರಕ್ಕೆ 60-70 ಅಂತ ಕೇಳಿದೆ. ಆದರೆ ಅರ್ಧ kg ಚೆಂಡು ಹೂವಿನಲ್ಲಿ 2-3 ಹಾರ ಆರಾಮಾಗಿ ಮಾಡ್ಬೋದು, ಸ್ವಲ್ಪನಾದರೂ ಸೇವಿಂಗ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಇದು ಲಾಸ್ಟ್ ಇಯರ್ ಆಯುಧ ಪೂಜೆ ವಿಡಿಯೋ ಕೂಡ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಈ ವರ್ಷದ ಎಷ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ ಅಂತ ನೀವು ನೋಡ್ಬೋದು. ಸೊ ಲಾಸ್ಟ್ ಇಯರ್ದು ತುಂಬ ಚೆನ್ನಾಗಿ ಮಾಡಿದ್ದೆ ಆಯುಧ ಪೂಜೆ, ಒಂದು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡಿದ್ದೆ ನಾನು. ಈ ಸಲ ಹುಷಾರಿಲ್ಲ ಅಂತ ಸಿಂಪಲ್ಲಾಗಿ ಮಾಡಿದ್ದೀನಿ. ಸೊ ಹಾಗೆ ಇಲ್ಲಿ ನೋಡ್ಬೋದು, ನೈವೇದ್ಯಕ್ಕೂ ಅಷ್ಟೇ ಸಕ್ಕರೆ ಪುಟಾಣಿ ಅಂತ ಅಷ್ಟೇ ಹಿಡ್ದಿದ್ದೀನಿ, ಏನೂ ಮಾಡಲಿಲ್ಲ. ಲಾಸ್ಟ್ ಟೈಮ್ ನಾನು ಸಿಕ್ಕಾಪಟ್ಟೆ ಸ್ವೀಟ್ಸ್ ಎಲ್ಲ ಮಾಡಿ ಎಲ್ಲರಿಗೂ ಹಂಚಿದ್ದೆ. ಎಲ್ಲ ಟೈಮ್ ಒಂದೇ ರೀತಿ ಇರಲ್ಲ ಅಲ್ವಾ. ಸೊ ಸಮಯ ಬಂದಂಗೆ ಹೋಗಬೇಕಾಗುತ್ತೆ ಅಷ್ಟೇ. ಸೊ ಎಲ್ಲರಿಗೂ ಸಹ ಆಯುಧ ಪೂಜೆಯ ಹಾರ್ದಿಕ ಶುಭಾಶಯಗಳು. ನಾಳೆ ದಿನ ದಸರಾ. ಸೊ ಅದನ್ನು ಕೂಡ ಇದೇ ವ್ಲಾಗಲ್ಲಿ ಬರುತ್ತೆ. ಎಂಡವರೆಗೂ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇಷ್ಟ ಆದರೆ ಶೇರ್ ಮಾಡಿ. ಪೂಜೆ ಕೂಡ ಕಂಪ್ಲೀಟ್ ಆಯಿತು. ಇವಾಗ ರೆಡಿ ಆಗಿಬಿಟ್ಟು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲೇ ಪ್ರಸಾದ ಮಾಡಿಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಸೊ ಇವಾಗ ಹೊರಡ್ತಾ ಇದ್ದೀವಿ. ಹೋಗಬೇಕಾದ್ರೆ ತೋರಿಸ್ತಾ ಇದ್ದೀನಿ ನೈಟ್ ವ್ಯೂ ಇದು ಮನೆ ಕೆಳಗಡೆ. ಸೊ ಮಾರ್ನಿಂಗು ಕೂಡ ನಿಮಗೆ ಶೇರ್ ಮಾಡ್ತೀನಿ, ಎಷ್ಟು ಚೆನ್ನಾಗಿ ಗ್ರೀನರಿ ಇರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ. ಹಾಗೆ ಒಂದು ಸ್ವಲ್ಪ ಏನೋ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತಲ್ವ ದೇವಸ್ಥಾನಕ್ಕೆ ಬಂದಾಗ. ಹಾಗಾಗಿ ಸ್ವಲ್ಪ ಮನೆ ಹತ್ರನೇ ಇರೋದ್ರಿಂದ ದೇವಸ್ಥಾನಕ್ಕೆ ಬಂದು ನಮಸ್ಕಾರನ ಮಾಡಿ ರಿಟರ್ನ್ ಮನೆಗೆ ಬಂದು ನೆಕ್ಸ್ಟ್ ಡೇ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ, ಇದು ದಸರಾ ದಿನ ನಾನು ವ್ಲಾಗ್ ಅಂದರೆ ಆಯುಧ ಪೂಜೆ ನೆಕ್ಸ್ಟ್ ಡೇನೇ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇರೋದು. ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ನಾನು 5 ಗಂಟೆಗೆ ಎದ್ದಿದ್ದೆ. ಸೊ 6 ಗಂಟೆ ಅನ್ನೋಷ್ಟರಲ್ಲಿ ಎಲ್ಲ ಪೂಜೆ ಕಂಪ್ಲೀಟ್ ಆಗಿತ್ತು. ಇನ್ನೇನು ಹೊಸ್ಲಿ ಪೂಜೆ ಒಂದು ಮಾಡಿ ನಾನು ರೆಡಿ ಆಗಬೇಕು ಅಷ್ಟೇ. ಸೊ ಇವಾಗ ಹೊಸ್ಲಿ ಪೂಜೆ ಮಾಡಿ ರಂಗೋಲಿ ಹಾಕ್ತಾಯಿದ್ದೀನಿ. ನಾನು ಸ್ನಾನಕ್ಕಿಂತ ಮುಂಚೆ ರಂಗೋಲಿ ಎಲ್ಲ ಹಾಕಲ್ಲ. ಸೊ ಹೊಸ್ಲಿ ಪೂಜೆ ಯಾವಾಗ ಮಾಡ್ತೀನಿ ಆವಾಗಲೇ ರಂಗೋಲಿ ಹೂವು ಎಲ್ಲ ಇಟ್ಬಿಡ್ತೀನಿ. ಸೊ ಯಾವಾಗಲೂ ಒಂದೇ ರೀತಿ ಹಾಕ್ತೀನಿ ಅಂದ್ಕೋಬೇಡಿ ರಂಗೋಲಿನ. ಇದು ನನ್ನ ಫೇವ್ರೇಟ್ ರಂಗೋಲಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಯಾವಾಗಲೂ ಇದು ಒಂದು ಹಾಕ್ತೀನಿ. ಹಾಗೆ ನಾನು ಫ್ರೀ ಹ್ಯಾಂಡ್ಸ್ ರಂಗೋಲಿನೇ ಜಾಸ್ತಿ ಹಾಕೋದು. ಸೊ ಇವಾಗ ರಂಗೋಲಿ ಕೂಡ ಹಾಕ್ತಾಯಿದ್ದೀನಿ. ನೀವೆಲ್ಲ ಯಾವ ರೀತಿ ದಸರಾನ ಆಚರಣೆ ಮಾಡ್ತಾಯಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ, ಆಯಸ್ಸು, ನೆಮ್ಮದಿ, ಸಂತೋಷ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಆ ತಾಯಿಯಲ್ಲಿ ಬೇಡ್ಕೋತೀನಿ. ನೀವು ಕೂಡ ನಮಗೆ ಬ್ಲೆಸ್ ಮಾಡಿ ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಧೂಪನ ಹಾಕಿಬಿಟ್ಟು ಎಲ್ಲ ಪೂಜೆ ಕಂಪ್ಲೀಟ್ ಆಯಿತು. ಮನೆಯಲ್ಲಿ ಪೂಜೆ ಮಾಡಿ ಮುಗಿಸಿನೇ ಬನ್ನಿ ಗಿಡಕ್ಕೆ ಹೋಗಬೇಕು ಅಂತ ಪ್ಲೇಟ್ ರೆಡಿ ಮಾಡ್ತಾಯಿದ್ದೀನಿ, ಏನೆಲ್ಲ ತೊಗೊಳ್ಬೇಕು ಅಂತ. ಹಾಗೆ ಅಲ್ಲಿ ಒಂದು 5 ಜನಕ್ಕೆ ಅರಿಶಿನ ಕುಂಕುಮ ಕೊಡ್ತೀನಿ ಅಲ್ವಾ. ಸೊ ಅದನ್ನು ಕೂಡ ಕಂಕಣ ಕೂಡ ಕಟ್ಟಿದ್ದೀನಿ, ಇಲ್ಲಿ ಕಟ್ತಾಯಿದ್ದೀನಿ. ಒಂದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡು ಹೋಗ್ಬೇಕಲ್ವ, ಕಟಾಕಟ್ಟಿ ಅಷ್ಟೇ ತೊಗೊಂಡು ಹೋಗೋಕ್ಕೆ ಬರಲ್ಲ. ಸೊ ಒಬ್ರಿಗಿಬ್ರಿಗೆ ಏನಾದರೂ ಅಲ್ಲಿಗೆ ಹೆಣ್ಮಕ್ಳು ಅಂದಮೇಲೆ ಏನಾದರೂ ಒಂದು ಮರೆತು ಹೋಗಿರ್ತೀವಿ, ಅಲ್ಲಿ ಯಾರಾದರೂ ಎಕ್ಸ್ಟ್ರಾ ಏನಾದರೂ ಕೇಳಿದರೆ ಕೊಟ್ಟರಾಯ್ತು ಅಂತ ಸ್ವಲ್ಪ ಬಾಳೆಹಣ್ಣು, ಎಲೆ, ಅಡಿಕೆ, ಕಂಕಣ ಎಲ್ಲನೂ ಎಕ್ಸ್ಟ್ರಾ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ 2 ನಿಂಬೆಹಣ್ಣಿನ ದೀಪನೂ ಕೂಡ ಹಚ್ಚಿ ಬಂದ್ರಾಯ್ತು ಅಂತ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಎಷ್ಟೇ ಎಲ್ಲ ರೆಡಿ ಮಾಡ್ಕೊಂಡಿವಿ ಅಂದರೂ ಏನಾದರೂ ಒಂದು ಮರ್ತೇ ಇರ್ತೀವಪ್ಪ. ನಾನಂತೂ ಹಾಗೆ, ನೀವು ಹಾಗೇನಾ ಅಂತ ತಿಳಿಸಿ. ಸೊ ಇವಾಗ ನೂಲಂಗಿಯಿಂದ ನಾನು ಕಂಕಣ ಕೂಡ ಕಟ್ತಾಯಿದ್ದೀನಿ. ಸೊ ಇದೆಲ್ಲ ಹಿಂದಿನ ದಿನವೇ ಮಾಡ್ಬೋದಾಗಿತ್ತು, ನನಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು
ಆಯುಧ ಪೂಜೆ ಅಷ್ಟೇ ಮಾಡೋಷ್ಟಿಗೆ ಸಾಕಾಯಿತು. ಸೊ ಹಾಗಾಗಿ ಇವತ್ತು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ 6:30 ಆಗಿತ್ತು. ಅಷ್ಟರಲ್ಲಿ ಎಷ್ಟು ಬೆಳಕು ಬಿಸಿಲು ಅಂತ ಹೇಳಿದರೆ ಒಂದು 7:30-8 ಗಂಟೆ ಅನ್ನೋಷ್ಟರಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಬಂದುಬಿಡುತ್ತೆ. ಇವಾಗಂತಲೂ ಸ್ವಲ್ಪ ಬೇಸಿಗೆ ಥರನೇ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಇದೆಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ಬೋದು. ಒಂದು ಬ್ಲೌಸ್ ಪೀಸನ್ನು ಕಣ ಮಾಡಿ ಇಟ್ಕೊಂಡಿದ್ದೀನಿ, ಕುಬ್ಬಸ ಕಣ. ಹಾಗೆ ಇಲ್ಲಿ ಉಡಿ ತುಂಬ ಒಂದು ಹಣ್ಣು, ಎಲೆ, ಕಾಯಿ ಎಲ್ಲನೂ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡ್ಬೋದು. ಇನ್ ಡೀಟೇಲ್ ಆಗಿಲ್ಲ ಅಂದರೆ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡ್ತಾಯಿದ್ದೀನಿ. ಹೊಸ್ಲಿ ಪೂಜೆ ಮತ್ತು ರಂಗೋಲಿ ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇನ್ನು ನಾನು ಕೂಡ ಸೀರೆ ಉಟ್ಕೊಂಡು ರೆಡಿ ಆಗೋದು ಒಂದೇ ಬಾಕಿ. ಪೂಜೆ ಕೂಡ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಬಂದು ನೈವೇದ್ಯ ಮಾಡಿ ಅದನ್ನು ಕ್ಲಿಪ್ಸನ್ನು ಇಲ್ಲಿ ಶೇರ್ ಮಾಡ್ತೀನಿ. ಸೊ ಈ ಸೀರೆ ಕಂಪ್ಲೀಟ್ ನಾನು ಔಟ್ಫಿಟ್ ತೋರಿಸಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ನಾನು ಈ ಔಟ್ಫಿಟ್ಟನ್ನು ತೋರಿಸ್ತೀನಿ. ಸುಮಾರಾಗಿ ಅಮ್ಮನ ಮನೆಗೆ ಹೋದಾಗ ಒಂದೇ ಸೀರೆ ತೊಗೊಂಡು ಬರ್ತಾರೆ. ಸೊ ನನಗೋಸ್ಕರ ಯಾವುದೆಲ್ಲ ಚೆನ್ನಾಗಿರುತ್ತೆ, ನನಗಂತಲ್ಲ ಅಕ್ಕನಿಗೂ ಅಷ್ಟೇ, ಚೆನ್ನಾಗಿರೋ ಸೀರೆ ಎಲ್ಲ ತೊಗೊಂಡು ಬಂದು ಹಾಗೆ ಇಟ್ಬಿಟ್ಟಿರ್ತಾರೆ. ನಾವು ಹೋದಾಗ ಬ್ಲೌಸ್ ಹೊಲಿಸ್ಕೊಂಡು ತೊಗೊಂಡು ಬರಬೇಕಷ್ಟೇ ಆ ಸೀರೆನ. ಈ ರೀತಿ ಇರುತ್ತೆ. ಇದು ಕೂಡ ಅಷ್ಟೇ, ಲಾಸ್ಟ್ ಟೈಮ್ ಹೋದಾಗ ನಾನು ಈ ಬ್ಲೌಸು ಮತ್ತು ಪಿಕೋ ಫಾಲ್ಸ್ ಎಲ್ಲ ಮಾಡಲಿಕ್ಕೆ ಹೇಳಿ ಬಂದಿದ್ದೆ. ಸೊ ರೆಡಿ ಇಟ್ಟಿದ್ರು ತೊಗೊಂಡು ಬಂದೆ. ಸೊ ಹಾಗೆ ನನಗೆ ಜಾಸ್ತಿ ರೇಷ್ಮೆ ಸೀರೆ ಎಲ್ಲ ಕ್ಯಾರಿಂಗ್ ಮಾಡೋಕ್ಕೆ ಕಷ್ಟ. ಈ ಸೆಕೆ ಒಳಗಂತೂ ಆಗೋದೇ ಇಲ್ಲ ಕ್ಯಾರಿ ಮಾಡೋಕ್ಕೆ. ಹಾಗಾಗಿ ಈ ಥರ ನನಗೆ ಲೈಟ್ ವೆಯ್ಟ್ ಇದ್ದರೆ ಖುಷಿ ಅನಿಸುತ್ತೆ ಹಾಕ್ಕೊಳ್ಳಿಕ್ಕೆ. ಅಂತೂ ಬನ್ನಿ ಪೂಜೆ ಮುಗೀತು. ಬನ್ನಿ ಗಿಡದ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಅರಿಶಿನ ಕುಂಕುಮ ಕೊಡ್ತಾಯಿದ್ದೀನಿ ಇಲ್ಲಿ ಮುತ್ತೈದೆಯರಿಗೆ. ನಾವು ಅವ್ರಿಗೆ ಅರಿಶಿನ ಕುಂಕುಮ ಕೊಡೋದು ಏನೋ ಒಂಥರ ಖುಷಿ, ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ಹಾಗೆ ಎಷ್ಟು ಸುಸ್ತಿದ್ರೂ ಸಹ ಈ ಪೂಜೆ ಪುನಸ್ಕಾರ ಅಂತ ಬಂದಾಗ ಸ್ವಲ್ಪ ಆ್ಯಕ್ಟಿವ್ ಆಗಿಬಿಡ್ತೀನಿ ನಾನು. ಎಷ್ಟೇ ಇದ್ದರೂ ತೋರಿಸ್ಕೊಡಲ್ಲ. ಆಮೇಲೆ ಫುಲ್ಲು ಟಯರ್ಡ್ ಆಯಿತು ಅಂತ ನೆರಳಾಡೋದು ಈ ಥರ ಇರುತ್ತೆ. ನೀವು ಯಾರಾದರೂ ಈ ರೀತಿ ಮಾಡ್ತೀರಾ ಅಂತ ತಿಳಿಸಿ ನನಗೆ. ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ, ಯಾಕಂದರೆ ವಿಡಿಯೋ ಲೆಂದಿ ಆಗೋದು ಬೇಡ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಅಂತ ಅನ್ಕೋಬೇಡಿ. ಅದು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟರೆ ಸ್ವಲ್ಪ ಟೈಮ್ ಕೂಡ ನಮಗೆ ಕಡಿಮೆ ಆಗುತ್ತೆ. ಇಲ್ಲ ಅಂದರೆ ತುಂಬ ಲೆಂದಿ ವಿಡಿಯೋ ಆಯಿತು ಅಂದರೆ ನಿಮಗೂ ಕೂಡ ಬೋರ್ ಅನಿಸುತ್ತೆ ನೋಡಲಿಕ್ಕೆ. ಹಾಗಾಗಿ ನಾನು ಈ ಸಲ ಲಾಸ್ಟ್ ಟೈಮ್ ಕೂಡ ಅಷ್ಟೇ ಬನ್ನಿ ಗಿಡದ ಪೂಜೆ ಕಂಪ್ಲೀಟ್ ವಿಡಿಯೋ ಶೇರ್ ಮಾಡಿದ್ದೀನಿ. ನೀವು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೋಡ್ಬೋದು. ಈ ಸಲ ನನಗೆ ಅಷ್ಟು ಡೀಟೇಲಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಇಲ್ಲಿ. ಸೊ ಮುಂಚೆ ನಾವು ಬೇರೆ ಮನೇಲಿ ಇದ್ವಲ್ವ, ಅಲ್ಲಿ ತುಂಬ ದೊಡ್ಡ ಜಾಗ ಇತ್ತು. ಹಾಗಾಗಿ ಆರಾಮಾಗಿ ವಿಡಿಯೋ ಮಾಡಿದ್ದೆ ನಾನು. ಈ ಸಲ ಸ್ವಲ್ಪ ಇಲ್ಲಿ ಸಿಕ್ಕಾಪಟ್ಟೆ ಜನನೂ ಇದ್ದರು. ಹಾಗೆ ನಾವು ಬೆಳಗ್ಗೆ ಬೇಗ ಹೋಗಿರೋದ್ರಿಂದ ಜನ ಜಾಸ್ತಿ ಇತ್ತಂತ ಹೇಳ್ಬೋದು. ಹಾಗಾಗಿ ನಾನು ಏನು ಕಂಪ್ಲೀಟಾಗಿ ಪೂಜೆದ ವಿಡಿಯೋ ಏನೂ ಶೇರ್ ಮಾಡೋಕ್ಕೆ ಹೋಗಿಲ್ಲ. ನಾನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೋಡ್ಬೋದು. ಒಂದು ವರ್ಷ ಇದ್ದಂಗೆ ಇನ್ನೊಂದು ವರ್ಷ ಇರಲ್ಲ ಅಲ್ವಾ, ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಇವಾಗ ಇಲ್ಲಿ ನನಗೆ ಅರಿಶಿನ ಕುಂಕುಮ ಕೊಡ್ತಾ ಇರೋದು. ಸೊ ಅದನ್ನು ತೊಗೊಂಡ್ಬಿಟ್ಟು ಮನೆಗೆ ಹೋಗಿ ಮತ್ತೆ ನಿಮಗೆ ಸಿಗ್ತೀನಿ. ನೋಡೋಣ ಎಷ್ಟೆಲ್ಲ ಶೇರ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಶೇರ್ ಮಾಡ್ತೀನಿ. ಇಲ್ಲಿ ಹೊರಗಡೆ ಬನ್ನಿ ಗಿಡದ ಹೊರಗಡೆ ಅಂದರೆ ದೇವಸ್ಥಾನದ ಹೊರಗಡೆದು ರಂಗೋಲಿ ನೋಡ್ಬೋದು. ಡೆಕೋರೇಷನ್ ಅಷ್ಟೇ ನೈಟ್ ತುಂಬಾ ಚೆನ್ನಾಗಿರುತ್ತೆ. ಲೈಟ್ಸ್ ಎಲ್ಲ ಹಾಕಿರ್ತಾರೆ, ನೋಡಬೇಕು ಅಂದರೆ 2 ಕಣ್ಣು ಸಾಲಲ್ಲ. ಪುಟ್ಟ ದೇವಸ್ಥಾನ ಆದರೂ ಅಷ್ಟು ಚೆನ್ನಾಗಿ ಅನಿಸುತ್ತೆ ನೈಟ್ ನೋಡಬೇಕಾದ್ರೆ. ಮನೆಗೆ ಬಂದು ಬನ್ನಿ ಕೂಡ ತೊಗೊಂಡು ಬಂದ್ವಿ, ಮಿಸ್ ಮಾಡದೆ ತೊಗೊಂಡು ಬರಲೇಬೇಕು. ನಿಮಗೆ ತೋರಿಸಿದೆ ನಾನು ಆಗಲೇ.
ಫ್ರೆಂಡ್ಸ್, ಇವಾಗ ಮನೆಗೆ ಬಂದು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನಗೆ ಬೆಳಗ್ಗೆ ಬೇಗ ಎದ್ದಿದ್ದೆ ಸ್ವಲ್ಪ, ಹಾಗಾಗಿ ಸುಸ್ತು, ಬೇಗ ಎದ್ದಿದ್ದೆ. ಹಾಗೆ ಸ್ವಲ್ಪ ತಲೆನೋವು, ಮೈಕೈ ನೋವು, ಹಾಗಾಗಿ ಯಾವುದಕ್ಕೂ ಮನಸ್ಸಿಲ್ಲ, ಆದರೂ ಮಾಡಲೇಬೇಕು. ಇಲ್ಲಿ ಕಡಲೆಬೇಳೆ ಪಾಯಸ ಮತ್ತು ಕೋಸಂಬರಿ, ರೈಸು, ಪಲ್ಯ, ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಎಷ್ಟು ಸಾಧ್ಯನೋ ಶೇರ್ ಮಾಡ್ತೀನಿ, ಇಲ್ಲ ಅಂದರೆ ಎಲ್ಲ ಮಾಡಿದ ಮೇಲೆ ಮತ್ತೆ ನಿಮಗೆ ಸಿಗ್ತೀನಿ. ಓಕೆನಾ ಫ್ರೆಂಡ್ಸ್? ಎಲ್ಲ ಅಡುಗೆ ಆದಮೇಲೆ ಸಿಗ್ತಾಯಿದ್ದೀನಿ. ನೋಡ್ಬೋದು, ಎಲ್ಲ ಶೇರ್ ಮಾಡ್ತಾ ಹೋದರೆ ಸಿಕ್ಕಾಪಟ್ಟೆ ಲೆಂದಿ ಆಗುತ್ತೆ. ಹಾಗೆ ಒಂದೇ ದಿನದ ವಿಡಿಯೋನ 2 ದಿನ 3 ದಿನ ಡ್ರ್ಯಾಗ್ ಮಾಡ್ಕೊಂಡು ಹೋಗೋಕ್ಕೆ ಇಷ್ಟ ಆಗಲ್ಲ. ಅದು ಶೇರ್ ಮಾಡುವಂಥದ್ದಿದ್ದರೆ ಶೇರ್ ಮಾಡ್ಬೋದು, ಇಲ್ಲ ಅಂದರೆ ಕ್ವಿಕ್ಕಾಗಿ ಎಂಡ್ ಮಾಡೋದೇ ಬೆಟರ್ ಅಂತ ಹೇಳ್ಬಿಟ್ಟು ಇವತ್ತಿನ ವ್ಲಾಗಲ್ಲಿ ಇದು ಅಯ್ಯಗ್ರೀವ ಅಂತ ಹೇಳಿ ಕಡಲೆಬೇಳೆಯಿಂದ ಮಾಡಿರೋವಂಥದ್ದು. ತುಂಬಾ ಚೆನ್ನಾಗಾಗುತ್ತೆ. ಸೊ ಹೋಳಿಗೆ ಕಡುಬು ಮಾಡಲಿಕ್ಕೆ ಆಗಲಿಲ್ಲ ನನಗೆ, ಹಾಗಾಗಿ ಹೋಳಿಗೆ ಸಾರು, ಆಮೇಲೆ ಪಲ್ಯ, ಕೋಸಂಬರಿ, ಚಪಾತಿ ಇಟ್ಟು ಕಲಸಿಟ್ಟಿದ್ದೀನಿ, ರೈಸ್ ಮಾಡಿದ್ದೀನಿ, ಹಾಗೆ ಹಪ್ಪಳ, ಬಜ್ಜಿ. ಇದು ಎಲ್ಲ ಉತ್ತರ ಕರ್ನಾಟಕ ಸೈಡು ದೇವರ ನೈವೇದ್ಯಕ್ಕೆ ಬೇಕೇ ಬೇಕಾಗುತ್ತೆ. ಅದರಲ್ಲೂ ದೀಪಾವಳಿಗೂ ಸೇಮ್ ಇದೇ ರೀತಿಯೇ. ಆದರೆ ಹೋಳಿಗೆ ಮಾತ್ರ ಕಂಪಲ್ಸರಿ ಮಾಡಲೇಬೇಕು. ಬಟ್ ನನಗೆ ಅಷ್ಟು ಹೋಳಿಗೆ ಬರಲ್ಲ ಅಂದರೂ ಮಾಡ್ತೀನಿ, ಎಷ್ಟು ಸಾಧ್ಯನೋ ಅಷ್ಟು ದೇವರಿಗೆ ನೈವೇದ್ಯ ತಿನ್ನಲಿಕ್ಕೆ. ಪೂರ್ತಿ ತಿನ್ನಬಾರ್ದು ಅನ್ನೋಂಗೇನು ಇರಲ್ಲ, ತಿನ್ನೋ ಥರ ಇರುತ್ತೆ. ಸೊ ಇವಾಗ ಎಲ್ಲ ಅಡುಗೆ ಮುಗಿಸ್ಬಿಟ್ಟು ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಫ್ರೆಂಡ್ಸ್, ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ನಾನು ಈ ವಿಡಿಯೋನ ಶೂಟ್ ಮಾಡಿರೋದು. ಆವಾಗಲೇ ಹಾಕಬೇಕಾಗಿತ್ತು, ಮರ್ತೋಯ್ತು. ಹಾಗಾಗಿ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಎಷ್ಟು ಗ್ರೀನರಿಯಾಗಿ ಕಾಣಿಸ್ತಾ ಇದೆ ಮನೆ ಮುಂದೆ, ನೋಡ್ಬೋದು. ಹಸ್ಬೆಂಡ್ ಕಾರ್ ತೊಳಿತಾ ಇದ್ರಲ್ವ, ಸೊ ಅವ್ರನ್ನ ಮಾತಾಡ್ತಾ ಆಗಿ ಈ ಒಂದು ಕ್ಲಿಪ್ಸ್ ತೊಗೊಂಡಿದ್ದೆ. ಅವಾಗೆಲ್ಲ ಸಗಣಿಯಿಂದ ನೆಲ ಒರೆಸಿ ರಂಗೋಲಿ ಹಾಕ್ತಾಯಿದ್ರು. ಇವಾಗೆಲ್ಲ ಅದೆಲ್ಲ ಜಾಸ್ತಿ ಕಾಣಲ್ಲ ನಾವು. ಆದರೂ ಇವಾಗ ಒಂದು ಪೌಡರ್ ಬಂದಿದೆ ಅಲ್ವಾ, ಅದನ್ನು ನೀರಲ್ಲಿ ಕಲಸಿ ನೀರನ್ನು ಮನೆ ಮುಂದೆ ಹಾಕಿಬಿಟ್ಟು ರಂಗೋಲಿ ಹಾಕಿದರೆ ನಮಗೆ ತೇಟ ಸಗಣಿ ಸಾರಿಸಿರೋ ಥರನೇ ಅನಿಸುತ್ತೆ. ಅದನ್ನು ನಾನು ರಂಗೋಲಿ ವಿಡಿಯೋ ಮಾಡಬೇಕು ಅಂದ್ಕೊಂಡೆ, ಬಟ್ ಮರ್ತೋಯ್ತು. ಅದಕ್ಕೆ ಇಷ್ಟನ್ನೇ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಮಾಡಿರೋ ನೈವೇದ್ಯನೆಲ್ಲ ದೇವರಿಗೆ ಇಡ್ತಾಯಿದ್ದೀನಿ. ಹಾಗೆ ಬೆಳಗ್ಗೆ ಕೂಡ ದೀಪ ಎಲ್ಲ ಹಚ್ಚಿರ್ತೀವಿ. ಮತ್ತು ನೈವೇದ್ಯ ಮಾಡಬೇಕಾದ್ರೂ ಸಹ ಅಷ್ಟೇ, ಊದಿನ ಕಡ್ಡಿ, ಧೂಪ ಇದೆಲ್ಲನೂ ಮಾಡಿ ನೈವೇದ್ಯ ಮಾಡಬೇಕು. ಹಾಗೆ ಕಾಯಿ ಕೂಡ ಒಡೆದ್ರೆ ಇವತ್ತಿನ ದಸರಾ ಹಬ್ಬ ಕಂಪ್ಲೀಟ್ ಆಗಿಲ್ಲ, ಇನ್ನೂ ನೈಟ್ ಏನಿದೆ ಬನ್ನಿ ಮುಡಿಬೇಕು, ಎಲ್ಲರಿಗೂ ಬನ್ನಿ ಕೊಟ್ಟು ಬರಬೇಕು. ಅದೆಲ್ಲ ಅವಾಗಿತ್ತು ನಮ್ಮೂರುಗಳಲ್ಲಿ ಸಿಕ್ಕಾಪಟ್ಟೆ ಜೋರು ಮಾಡ್ತಾಯಿದ್ವಿ. ಬರ್ತಾ ದಿನ ಕಳೆದಂಗೆಲ್ಲ ಅದೆಲ್ಲ ಕಡಿಮೆ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಮುಂಚೆ ಅಷ್ಟು ಇರಲ್ಲ, ಎಲ್ಲರೂ ಪಾಲಿಸ್ತಾರೆ, ಬಟ್ ಮುಂಚೆ ಅಷ್ಟು ಯಾರೂ ಪಾಲಿಸಲ್ಲ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾವು ಅಷ್ಟೇ, ಇವಾಗೆಲ್ಲ ಅಡುಗೆ ರೆಡಿ ಆಯಿತು, ದೇವ್ರ ನೈವೇದ್ಯ ಆಯಿತು. ನಾವು ಕೂಡ ಭರ್ಜರಿ ಊಟ ಮಾಡಿ, ನನಗೆ ಸುಸ್ತಾಗ್ತಾಯಿತ್ತು, ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡಿ, ಆಮೇಲೆ ಈವ್ನಿಂಗ್ ಟೈಮ್ಗೆ ಎಲ್ಲರಿಗೂ ಫೋನ್ ಮಾಡಿ ಬನ್ನಿ ಹಬ್ಬದ ವಿಶ್ ಮಾಡಿ, ಹಾಗೆ ಓನರ್ಗೂ ಕೂಡ ಬನ್ನಿ ಕೊಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗೆ ನಿಮಗೂ ಸಹ ಮತ್ತೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಹಾಗೂ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಈ ವಿಡಿಯೋ ಖಂಡಿತ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಓಕೆನಾ? ಸಿಗೋಣ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.